ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರ ಅಂದ್ರಮ್ಮ, ಇದಕ್ಕೆ ಎಷ್ಟು ಬೆಲೆ ಕಟ್ಟಿದ್ರೂ ಕಮ್ಮಿ. ಕಾರಣ ನಾವು ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಹೌದಾ? ನೀನು ಹೇಳ್ಬಿಟ್ಟಿದೀಯ ಒತ್ತಡ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಒಪ್ಕೊಂಡಂಗೆ ಆಗಿದೆ. ಹಾಗಿದ್ಮೇಲೆ ನಿದ್ದೆ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಅಂದರೆ ನಿದ್ದೆ ಮಾಡೋದ್ರಲ್ಲೂ ಒಂದು ಯೋಗ ಮಾಡೋಕ್ಕಾಗತ್ತಾ ಅಥವಾ ಸಾಧ್ಯನಾ ಅಂತ ಪ್ರಶ್ನೆ ಬರುತ್ತೆ. ಖಂಡಿತ. ಆದರೆ ನಿದ್ದೆ ಅಂತಕ್ಕಂಥದ್ದೇ ಅದನ್ನು ನಾವು ಯೋಗ ನಿದ್ದೆ ಅಂತ ಹೆಸರಿಟ್ಟಿದ್ದೀವಿ. ಒಂದು ಕಡೆ ಹೆಸರಿಟ್ಟಿದ್ದೀವಿ ಅಷ್ಟೇ. ನಿದ್ದೆಯಲ್ಲಿ ಯೋಗ ನಿದ್ದೆ, ರೋಗ ನಿದ್ದೆ. ಈಗ ನಾವು ಮಾಡ್ತಿರೋದು ಪ್ರಸ್ತುತಕ್ಕೆ ರೋಗ ನಿದ್ದೆನೇ, ಯೋಗ ನಿದ್ದೆ ಅಲ್ಲ. ಆದರೆ ಹೇಳ್ತಿದ್ದೀವಿ ಯೋಗ ನಿದ್ದೆ ಅಂತ. ಚೆನ್ನಾಗಿ ಆರಾಮ ಏನು ಎಚ್ಚರಿಕೆಯಿಂದ ಮಲಗಿದ್ರೆ ನೋಡೋ ಎಂಥ ಯೋಗವಂತ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಆದರೆ ಯೋಗಕ್ಕೂ ರೋಗಕ್ಕೂ ಏನು ವ್ಯತ್ಯಾಸ ಅಂತ ನಾವು ತಿಳ್ಕೊಂಡಾಗ ಯೋಗ ಅಂತಕ್ಕಂಥ ವಿಷಯದಲ್ಲಿ ಶಾಸ್ತ್ರ ಜ್ಯೋತಿಷ್ಯದಲ್ಲಿ ಹೋದಾಗ ನಿನಗೆ ಇಷ್ಟು ವರ್ಷದಿಂದ ಇಷ್ಟನೇ ವರ್ಷಕ್ಕೆ ಯೋಗ ಬರುತ್ತೆ ಅಂತ ಹೇಳ್ತಾರೆ. ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಆದರೆ ಈ ಯೋಗ ಅನ್ನತಕ್ಕಂತಹ ಎರಡು ಅಕ್ಷರದ ಪದಜೋಡಣೆ ಇರ್ತಕ್ಕಂಥ ಸತ್ಯವನ್ನು ಯೋಗದಲ್ಲಿ ನಿದ್ದೆ ಆಗಬೇಕಮ್ಮ. ನಿದ್ದೆಯಲ್ಲಿ ಯೋಗ ಆಗಬೇಕು. ನಾವು ಮಾಡುವ ನಿದ್ದೆಯಲ್ಲಿ ಯೋಗ ಆಗಬೇಕು. ನೀವು ಯೋಗ ಮಾಡಂಗಿಲ್ಲ ಅಲ್ಲಿ. ಯೋಗ ಆಗಬೇಕು, ನಿದ್ದೆಯಲ್ಲೇ ಯೋಗ ಆಗಬೇಕು. ಹೆಂಗಾಗತ್ತದು? ಅಲ್ಲ, ಮಲ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ನಾವು ಎಚ್ಚರಿಕೆ ಇದ್ದಂಗೆ ಯೋಗ ಮಾಡೋಕ್ಕಾಗಲ್ಲ. ಮಲ್ಕೊಂಡಂಗೆ ಯೋಗ ಹೆಂಗಾಗತ್ತೆ ಅಂದರೆ ಒಂಥರ ಕೇಳೋದಕ್ಕೂ ಹೇಳೋದಕ್ಕೂ ತಿಳ್ಕೊಳ್ಳೋದಕ್ಕೂ ಒಂಥರ ಸರ್ಪ್ರೈಸ್, ಆಶ್ಚರ್ಯಕವಾದ ರೀತಿಯಲ್ಲಿ ಇರಬೇಕು. ಆವಾಗಲೇ ಅದಕ್ಕೊಂಥರ ಕೇಳೋಕ್ಕೂ ಹೇಳೋಕ್ಕೂ ಒಂಥರ ಖುಷಿ ಅಲ್ವಾ? ಅದಕ್ಕೋಸ್ಕರ ಇಷ್ಟೊಂದು ಸುತ್ತಿ ಬಳಸಿ ಬರ್ತಾ ಇರೋ ಉದ್ದೇಶ ಇಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟೊಂದು ಸುತ್ಕೊಂಬರ್ಬೇಕಿತ್ತ ಅಂತ ಅನ್ಕೋಬೇಡಿ. ಕಾರಣ ಏನಂದರೆ ಯಾವುದಕ್ಕೂ ಪೇಪರ್ ಮೇಲೆ ಸುತ್ತಿ ಪ್ರೆಸೆಂಟೇಷನ್ ಕೊಟ್ಟರೆ ಬಿಚ್ಚೋ ತನಕನೇ ಸಾಕಾಗ್ಬಿಡುತ್ತೆ. ಏನಿರ್ಬೋದು ಅಂತ ಅರ್ಥ ಆಗ್ತಾ ಇರ್ತಾರೆ. ಹಾಗೆ ವಿಚಾರವನ್ನು ನಾವು ನಮಗೇ ಗೊತ್ತಿದ್ದರೂ ಕೂಡ ಅದನ್ನು ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಆದ ಒಂದು ಕ್ರಮಗಳಿರುತ್ತೆ. ಆ ಕ್ರಮವನ್ನು ಅನುಸರಿಸಿದಾಗ ಅದರ ಸತ್ಯ ಅರ್ಥ ಆಗತ್ತೆ. ಇಲ್ಲಿ ನಿದ್ದೆಯಲ್ಲಿ ಯೋಗ ಅಂತಕ್ಕಂತಹ ಒಂದು ವಿಚಾರವನ್ನು ತುಂಬ ವಿಭಿನ್ನವಾಗಿರ್ತಕ್ಕಂತಹ ಒಂದು ವಿಶೇಷ ಅಂತ ಹೇಳಬಹುದು. ಯಾಕೆ ಬೇಕಾಗತ್ತಲ್ಲಿ ನಿದ್ದೆಯಲ್ಲಿ ಯೋಗ? ಏನಕ್ಕೆ ಬೇಕಾಗತ್ತೆ ಮೊದಲು ಅರ್ಥ ಬೇಕಾಗತ್ತೆ. ಏನಕ್ಕೆ ಬೇಕು? ಮಲ್ಕೊಳ್ಳೋದು ದೇವರ ಅರ್ಥ ಮಾಡ್ದಂಗೆ ನಾವು ಅಭ್ಯಾಸ ಇದ್ದಂಗೆ ಮಲ್ಕೋತೀವಪ್ಪ. ನಿದ್ದೆಯಲ್ಲಿ ಯೋಗ ಮಾಡೋದು ತಿಳಿಯೋದು ಅಂದರೆ ಹೇಗಿದು ವಿಚಿತ್ರವಾಗಿದೆಯಲ್ಲ ಅಂತಕ್ಕಂತಹ ಒಂದು ವಿಚಾರ ಕೂಡ ಅನ್ಕೋಬಹುದಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ನಾವು ಒಂದು ವಿಷಯವನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತೀವಿ, ನಾವು ಅದನ್ನು ಬಯಸ್ತೇವೆ. ಯಾವುದು? ಸುಖ. ಯಾರಿಗೆ ಬೇಡವಮ್ಮ? ಎಲ್ಲರಿಗೂ ಸುಖ ಬೇಕು. ನಮಗೂ ಬೇಕು, ಮಕ್ಕಳಿಗೂ ಬೇಕು. ಇದು ನಮ್ಮಲ್ಲಿ ಹರಡಿರ್ತಕ್ಕಂಥ ಒಂದು ಕೆಟ್ಟ ಮಾನಸಿಕ ರೋಗ. ಯಾಕೆ ರೋಗ? ಸುಖ ಬಯಸಬಾರ್ದಾ ಅಂತ ಅನ್ಕೋಬೇಡಿ, ಹೇಳ್ತೀನಿ. ಆಮೇಲೆ ಡಿಸೈಡ್ ಮಾಡಿ ಮಕ್ಕಳಿಗೂ ಸುಖವಾಗಿರುವಂತ ಹೇಳುವಂಥ ತಂದೆ ತಾಯಿಗಳಿಗೆ ಎಷ್ಟು ಬುದ್ಧಿ ಬರುತ್ತೆ ಅಂತ ಇವಾಗ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ ನಾನು. ಸುಖ ಬೇಕಾ ಬೇಡವಾ? ಯಾರು ಕೇಳಿದ್ರು ಸುಖ ಬೇಕು ಅಂತಲೇ ಹೇಳೋದು. ಈ ಸುಖವಾಗಿರೋಕ್ಕೆ ಓದಿಸ್ತಾ ಇರೋದು ಮಕ್ಕಳನ್ನ. ಒಳ್ಳೆ ಚೆನ್ನಾಗಿ ಓದಿ ಒಂದು ಕೆಲಸ ತೊಗೊಂಡ್ರೆ ಸುಖವಾಗಿರ್ತಾನೆ ನನ್ನ ಮಗ ನನ್ನ ಮಗಳು ಅಂತ ಓದಿಸ್ತಾ ಇದ್ದೀವಿ ಅಂತಲೇ ತೀರ್ಮಾನ. ಸುಖವಾಗಿದ್ದಾರಾ? ಇಲ್ಲ. ಆದರೆ ಹೇಳ್ತಾ ಇದ್ದೀವಿ ಅಷ್ಟೇ. ಆ ಸುಖ ಸಿಕ್ಕಿದೆಯಾ? ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ನಾವು ಅಂದ್ಕೊಂಡಿರೋದು ಅಲ್ಲಿಲ್ವೇ ಇಲ್ಲ. ನಮ್ಮ ಬಯಕೆ ಅದಿರಬಹುದು. ಈ ಸುಖ ಅಂತಕ್ಕಂತಹ ಒಂದು ವಿಚಾರಕ್ಕೆ ನಾವು ಎಂತಹ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೋತೀವಿ ಅಂತಕ್ಕಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆ ಪದ ಬಳಸೋದೇ ಬೇಡ. ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳೋದು ಆದರೆ, ಈ ಪಾಪ ಪುಣ್ಯ ಅಂತ ಮಾತಾಡ್ತೀವಿ ನಾವು. ಯಾವ್ದು ಪಾಪ ಯಾವ್ದು ಪುಣ್ಯ ಅಂತ ಮಾತಾಡ್ತೀವಿ. ಇದು ಪ್ರೀತಿಯನ್ನು ಈ ಕಡೆ ಅರ್ಧ ಹಂಚ್ಕೊಂಡ್ರೆ ಒಂದರ್ಥ, ಈ ಕಡೆ ಅರ್ಧ ಹಂಚ್ಕೊಂಡ್ರೆ ಒಂದರ್ಥ. ಪ್ರೀತಿಯನ್ನು ಹಂಚ್ಕೋಬೇಕು. ಏನು? ಪ್ರೀತಿ ಮಾಡದೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಪಾಪ. ಪ್ರೀತಿಸೋದು, ಪ್ರೀತಿ ತಿಳ್ಕೊಳ್ಳೋದು ಪುಣ್ಯ. ಯಾಕೆ ಅಂದರೆ ದೇವ್ರನ್ನ ಪ್ರೀತಿಸಿ, ಅಕ್ಕ ತಂಗಿಯನ್ನ ಪ್ರೀತಿಸಿ, ಕುಟುಂಬವನ್ನು ಪ್ರೀತಿಸಿ, ಬೇಡವೇನಮ್ಮ? ಪ್ರೀತಿಸ್ಬೇಕು ಅಲ್ವಾ? ಈ ಪ್ರೀತಿ ಅನ್ನೋದು ಇಲ್ವೋ ಅದು ಪಾಪದ ಕೆಲಸ. ಅಪ್ಪ ಅಮ್ಮನಿಗೆ ದೂರ, ಕುಟುಂಬದಲ್ಲಿ ದೂರ, ಅಕ್ಕ ತಂಗಿ ದೂರ, ಇದೇ ಪಾಪದ ಕೆಲಸ. ನಾವೇನೋ ಮಾಡಿದ್ದೋ ಯಾವುದೋ ಜನ್ಮದಲ್ಲಿ ಅಂತ ಅಂದ್ಕೊಂಡಿದ್ದೀರಲ್ಲ, ಅಲ್ಲ. ವೈಮನಸ್ಸು ದ್ವೇಷವನ್ನು ಸಾಧಿಸುವುದೇ ಕುಟುಂಬದಲ್ಲಿ ಪಾಪ.